ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಆ ಕ್ಲಾಸ್ಗಿಂತ ಒಂದು ವಿಶೇಷವಾದ ಸುದ್ದಿ. ಸೊ ಕೆಎಎಸ್ ಪ್ರಿಲಿಮ್ಸ್ 2024 ಪೋಸ್ಟ್ಪೋನ್ ಆಗಿದೆ. ಸೊ ಕರ್ನಾಟಕ ಲೋಕಸೇವಾ ಆಯೋಗ KPSC ಅವರು ಹೊರಡಿಸಿರುವಂತಹ ನೋಟಿಫಿಕೇಶನ್. ಸೊ ಏನಪ್ಪಾ ನೋಟಿಫಿಕೇಶನ್ ಅಂತ ಕೇಳಿದರೆ, ಕರ್ನಾಟಕ ಲೋಕಸೇವಾ ಆಯೋಗ ದಿನಾಂಕ 27/6 ಜೂನ್ ಅಂದು ಬಿಡುಗಡೆ ಮಾಡಲಾಗಿದೆ. ಸೊ ಸರ್ಕಾರದ ಆದೇಶ ಸಂಖ್ಯೆ ಸೋ ಅಂಡ್ ಸೋ ದಿನಾಂಕ 21 ಅಂದ್ರೆ 6 ದಿನಗಳ ಕೆಳಗೆ ಕೊಟ್ಟಂತಹ ಇದು ಏನು ಆದೇಶದಂತೆ 2017-18ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ ನೇಮಕಾತಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದ್ದ ಎಲ್ಲ ಅಭ್ಯರ್ಥಿಗಳಿಗೆ ವಯಸ್ಸಿನ ನಿರ್ಬಂಧನವಿಲ್ಲದ ಒಂದು ಬಾರಿಗೆ ಏನು ಒನ್ ಟೈಮ್ ಮೆಜರ್ ಅಂತ ಏನ್ ಹೇಳ್ತೀವಿ ಅದನ್ನ ಕೊಡಬೇಕು. ಮತ್ತು ಅರ್ಜಿ ಸಲ್ಲಿಸಲು ಹೆಚ್ಚುವರಿ ವಿಶೇಷ ಅವಕಾಶವನ್ನು ನೀಡಿ 2023-24ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ ನೇಮಕಾತಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಕರ್ನಾಟಕ ಲೋಕಸೇವಾ ಆಯೋಗವು 15 ದಿನಗಳ ಕಾಲಾವಕಾಶವನ್ನು ನೀಡುವಂತೆ ಆದೇಶಿಸಿರುತ್ತದೆ. ಓಕೆ, ಸೊ 15 ಡೇಸ್ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಅನ್ನ ಹಾಕೋದಕ್ಕೆ ಯಾರೆಲ್ಲ ಆಲ್ರೆಡಿ ಆ ಟೈಮಿನಲ್ಲಿ ಅಪ್ಲಿಕೇಶನ್ ಹಾಕಿದ್ದವರು ಅಂದ್ರೆ ಆಕಾಂಕ್ಷಿಗಳು, ಈ ಹುದ್ದೆಯ ಆಕಾಂಕ್ಷಿಗಳು, ಸ್ಪರ್ಧಾರ್ಥಿಗಳು ಅಂತ ಏನ್ ಹೇಳ್ತೀವಿ ಅವರಿಗೆ ಈ ಹಿನ್ನೆಲೆಯಲ್ಲಿ ಆಯೋಗವು ಈ ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ ಗ್ರೂಪ್ ಎ ಮತ್ತು ಬಿ ವೃಂದದ ಒಟ್ಟು 384 ಹುದ್ದೆಗಳಿಗೆ 21ನೇ ಜುಲೈ ನಡೆಸಬೇಕಿದ್ದ ಪೂರ್ವಭಾವಿ ಪರೀಕ್ಷೆಯನ್ನು 25ನೇ ಆಗಸ್ಟ್. ಓಕೆ, ಸೊ ಈಗ ಹೊಸ ಡೇಟ್ ಬಂದ್ಬಿಟ್ಟು ನಮ್ಗೆ 25th ಆಗಸ್ಟ್ ಆಗಿದೆ. ಸೊ 2024 ನಡೆಸಲು ಮರು ನಿಗದಿಪಡಿಸಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ 25th ಆಗಸ್ಟ್ 2024ಗೆ. ಸೊ ಎಲ್ಲ ರಿವಿಷನ್ ಗೆ ಒಳ್ಳೆಯ ಒಂದು ಅವಕಾಶ. ಇನ್ನು 2 ತಿಂಗಳಿದೆ. ನಾವು 40 ದಿನಗಳ ರ್ಯಾಪಿಡ್ ರಿವಿಷನ್ ಸೀರೀಸ್ ಅನ್ನ ಮಾಡ್ತಾ ಇದ್ವಿ. ಈಗ ಅದನ್ನ ಹೇಗೆ ಮುಂದುವರಿಸಬೇಕು ಅಂತ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಅದರ ಮುಖಾಂತರ ಅದನ್ನ ನಿಮ್ಮ ಪ್ರತಿಕ್ರಿಯೆಯನ್ನು ನೋಡಿ ಏನ್ ಮಾಡಬಹುದು ಅಂತ ಯೋಚಿಸಿ ನಾವು ಈ ಸೀರೀಸ್ ಅನ್ನ ಕಂಟಿನ್ಯೂ ಮಾಡ್ಬೇಕಾ ಅಥವಾ ಬೇರೆ ಏನಾದ್ರೂ ಮಾಡ್ಬೇಕಾ ಅಂತ ಯೋಚಿಸ್ತೀವಿ. ಸೊ ಬಿಗ್ ನ್ಯೂಸ್ ಇಸ್ 25th ಆಗಸ್ಟ್ 2024 ನಮ್ಮ ಪ್ರಿಲಿಮ್ಸ್ ನ್ಯೂ ಎಕ್ಸಾಮ್ ಡೇಟ್. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸಿ. ಧನ್ಯವಾದಗಳು.